ಪ್ರೀತೋಕ್ಷಕರೇ, ಯೂಟ್ಯೂಬ್ 27,500 ರೂಗಳನ್ನ ಕೊಡ್ಲಿಕ್ಕೆ ಹೋಗ್ತಾ ಇದೆ. ಅದು ಯೂಟ್ಯೂಬ್ ಪ್ರಮೋಟ್ ಕ್ರೆಡಿಟ್ಸ್ ಅಂತ. ಜೊತೆಗೆ ಹೇಳ್ಕೊಳ್ತಾ ಇದೆ, ನಿಮ್ಮ ಚಾನೆಲ್ ನ ನೀವೇನಾದ್ರೂ ಗ್ರೋ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಪಾರ್ಟ್ನರ್ಶಿಪ್ ಗೆ ಬನ್ನಿ. ನೀವು ಯೂಟ್ಯೂಬ್ ಪ್ರಮೋಟ್ ಕ್ರೆಡಿಟ್ಸ್ ಅನ್ನ ಅಕ್ಸೆಪ್ಟ್ ಮಾಡುವ ಮೂಲಕ 27,500 ಪಡ್ಕೋಬಹುದು. ಜೊತೆಗೆ ನಿಮ್ಮ ಚಾನೆಲ್ ನ ಗ್ರೋ ಮಾಡ್ಕೋಬಹುದು. ಈ ಎರಡು ಬೆನಿಫಿಟ್ಸ್ ಈ ಒಂದು ಪಾರ್ಟ್ನರ್ಶಿಪ್ ಆಪ್ಷನ್ಸ್ ಇಂದ ನಿಮ್ಗೆ ಸಿಗ್ತಾ ಇದೆ. ಇದಕ್ಕೆ ನಾವು ಒಂದು ಡೇಟ್ ಅನ್ನ ಕೊಟ್ಟಿದೀವಿ. ಆ ಡೇಟ್ ಒಳಗಡೆ ನೀವು ಈ ಎಲ್ಲಾ ಪ್ರೊಸೀಜರ್ಸ್ ನ ಮುಗಿಸಿ ಅಗ್ರಿ ಮಾಡ್ಕೊಳ್ಳಿ. ನಿಮ್ಮ ಯಾವ ವಿಡಿಯೋನ ಪ್ರಮೋಟ್ ಮಾಡಬೇಕು ಅದನ್ನು ಕೂಡ ಸೆಟ್ ಅಪ್ ಮಾಡಿ ಇಟ್ಕೊಳ್ಳಿ. ಆ ಮೂಲಕ ನಿಮ್ಮ ಯೂಟ್ಯೂಬ್ ಚಾನೆಲ್ ಗ್ರೋ ಆಗ್ಬೋದು. ಜೊತೆಗೆ ಆಡ್ ರನ್ ಆಗ್ತಾ ಇರತ್ತೆ, ಅದ್ರ ಮೂಲಕ ಹಣವನ್ನು ಕೂಡ ನೀವು ಗಳಿಸಬಹುದು. ನಾವೇನು ಕ್ರೆಡಿಟ್ ಕೊಡ್ತಾ ಇದೀವಿ ಅದ್ರ ಜೊತೆನಲ್ಲಿ ಮತ್ತೆ ಆಡ್ ಇಂದ ಬರ್ತಕ್ಕಂತ ಹಣವು ಕೂಡ ನಿಮ್ಗೆ ಜನರೇಟ್ ಆಗ್ತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಆಪ್ಷನ್ಸ್ ನ ನೀವು ಬಳಸ್ಕೋಬಹುದು ಅಂತ ಹೇಳ್ತಾ ಇದೆ. ಪ್ರೀತೋಕ್ಷಕರೇ, ಹಾಗಾದ್ರೆ 27,500 ಪಡ್ಕೊಳ್ಳೋದು ಹೇಗೆ? ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳಿದೆ, ಅವು ಯಾವ ತರ ಇದಾವೆ? ಈ ಒಂದು ಯೂಟ್ಯೂಬ್ ಪ್ರಮೋಟ್ ಕ್ರೆಡಿಟ್ಸ್ ಗೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಹಣವನ್ನ ಕಟ್ಟಬೇಕಾ ಅಥವಾ ಫ್ರೀ ಆಗಿ ಇದೆಯಾ? ಮತ್ತೆ ಇದಕ್ಕೆ ಇರತಕ್ಕಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು? ಈ ಒಂದು ಯೂಟ್ಯೂಬ್ ಪ್ರಮೋಟ್ ಕ್ರೆಡಿಟ್ಸ್ ಅನ್ನ ನಾವು ಅಕ್ಸೆಪ್ಟ್ ಮಾಡೋದ್ರಿಂದ ನಮ್ಮ ಚಾನಲ್ ಹೇಗೆ ಗ್ರೋ ಆಗುತ್ತೆ? ಈ ಎಲ್ಲ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳಕ್ ಹೋಗ್ತಾ ಇದ್ದೀನಿ. ನೀವು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ನಾನು ನನ್ನ ಚಾನಲ್ಗೆ ಹೋಗಿ ಏನು ಮೇಲ್ ಬಂದಿದೆಯೋ ಆ ಮೂಲಕ ನಿಮ್ಗೆ ಶೋ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಸ್ಟೆಪ್ ನಿಮ್ಗೆ ಮಿಸ್ ಆದ್ರೂ ಕೂಡ ಹೇಗೆ ಅದನ್ನ ನಾವು ಅಕ್ಸೆಪ್ಟ್ ಮಾಡಬೇಕು ಮತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಯಾವ ತರ ಇರ್ತವೆ ಮಿಸ್ ಆಗ್ಬಿಡತ್ತೆ. ಸ್ವಲ್ಪ ತಪ್ಪಾದ್ರೂ ಕೂಡ ಚಾನಲ್ ಮೇಲೆ ನಿಮ್ಗೆ ಕಷ್ಟ ಆಗ್ಬೋದು. ಆ ದಿಸೆಯಿಂದಾಗಿ ಪಿನ್ ಟು ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೂ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯೂಟ್ಯೂಬ್ ರಿಲೇಟೆಡ್ ಕಂಪ್ಲೀಟ್ ವಿಡಿಯೋಗಳನ್ನ ಇದರಲ್ಲಿ ಮಾಡಕ್ ಹೋಗ್ತಾ ಇದ್ದೀನಿ. ನಿಮ್ಗೆ ನಾನು ಅಪ್ಲೋಡ್ ಮಾಡಿದ ವಿಡಿಯೋಗಳು ಎಲ್ಲವೂ ಕೂಡ ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ತಕ್ಷಣದಲ್ಲಿ ನಿಮ್ಗೆ ನೋಟಿಫಿಕೇಶನ್ ಮೂಲಕ ವಿಡಿಯೋ ತಲುಪ್ತವೆ. ಬನ್ನಿ ಹಾಗಾದ್ರೆ ವಿಡಿಯೋನ ಮುಂದುವರಿಸೋಣ. ಪ್ರೀತೋಕ್ಷಕರೇ, ನಿಮ್ಮ ಯೂಟ್ಯೂಬ್ ಚಾನಲ್ ನ ಇಮೇಲ್ ಇಂದ ಏನು ಒಂದು ಇಮೇಲ್ ಬಂದಿರುತ್ತೋ ಅದನ್ನ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಯೂಟ್ಯೂಬ್ ಇಂದ ಬಂದಿದೆ, ನಮ್ಮ ಚಾನಲ್ ನೇಮ್ ಇರುತ್ತೆ, ಮತ್ತೆ ಕ್ಲೈಮ್ 27,500 ಇನ್ ಯೂಟ್ಯೂಬ್ ಪ್ರಮೋಟ್ ಕ್ರೆಡಿಟ್ಸ್ ಅಂತ ಬರ್ತಾ ಇದೆ. ಇನ್ ಮುಂದಕ್ಕೂ ಕೂಡ ಹಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಬೇಸ್ಡ್ ಆನ್ ಯುವರ್ ರೀಸೆಂಟ್ ಚಾನಲ್ ಆಕ್ಟಿವಿಟಿ you have been selected to participate in our invite only program to help you grow your channel ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಎಲ್ಲರೂ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೋ ಅವ್ರಿಗೆ ಕನ್ಫರ್ಮ್ ಆಗಿದೆ. ಇದು ಪ್ರತಿಯೊಬ್ಬರಿಗೂ ಬರಲಿಲ್ಲ, ಸೆಲೆಕ್ಟೆಡ್ ಮೆಂಬರ್ ಮಾತ್ರ ಅವರು ಮೇಲ್ ಮಾಡಿದ್ದಾರೆ ಅಂತ. ಮೊದಲು ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮೇಲ್ ಚೆಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ಗೆ ನೀವು ಯಾವ ಮೇಲನ್ನ ಕೊಟ್ಟಿದ್ದಾರೋ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ YT ಸ್ಟುಡಿಯೋದಲ್ಲಿ ನೋಟಿಫಿಕೇಶನ್ ಬಂದಿರುತ್ತೆ, ಅಲ್ಲಾದ್ರೂ ಚೆಕ್ ಮಾಡ್ಕೊಳ್ಳಿ. ಈ ಕ್ಲೈಮ್ ಆಪ್ಷನ್ಸ್ ಬಂದಿದ್ರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಪೇಜ್ಗೆ ಬರ್ಬೋದು. ಅಂತವ್ರು ಎಲಿಜಿಬಲ್ ಇದ್ದಾರೆ. ಹಾಗಾದ್ರೆ ಬಾಕಿಯವರು ಸ್ಕಿಪ್ ಮಾಡ್ಬಿಟ್ಟು ವಿಡಿಯೋ ನೋಡ್ಬಾರ್ದಾ? ಹೇಗೆ ಕ್ಲೈಮ್ ಆಗ್ಬೋದು, ಯಾವ ತರ ಅದು ಸಿಗುತ್ತೆ ಅಂತಕ್ಕಂಥ ಮಾಹಿತಿಗೆ ತಾವು ಕೂಡ ವಿಡಿಯೋನ ನೋಡ್ಬೋದು. ಹಾಗೆ ಕೆಳಗಡೆ ಹೋದ್ರೆ ಟೇಕ್ ಆಕ್ಷನ್ ಬೈ 23rd June 2026 ಟು ಕ್ಲೈಮ್ 27,500 ಇನ್ ಯೂಟ್ಯೂಬ್ ಪ್ರಮೋಟ್ ಕ್ರೆಡಿಟ್ ಅಂತ ಹೇಳಿ ಮುಂದೆ ಹೇಳ್ತಾರೆ. What is YouTube Promote? Promote is an easy to use advertising tool built directly into YouTube Studio that allows you turn your videos or shorts into targeted ads. Whether the goal is to grow your audience, increase engagement, or drive views and clicks, Promote helps you easily boost your best content. ಕ್ಲಿಯರ್ ಆಯ್ತಲ್ಲ? ಯೂಟ್ಯೂಬ್ ಅವರು ಕಂಪ್ಲೀಟ್ ಏನು ಚಾನಲ್ ಗ್ರೋ ಆಗ್ಲಿಕ್ಕೆ ಆಡ್ ಗಳನ್ನ ರನ್ ಮಾಡ್ಲಿಕ್ಕೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಚಾನಲ್ ನಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನ ನಾವು ಪ್ರಮೋಟ್ ಮಾಡ್ತೀವಿ. ಆ ಮೂಲಕ ಕ್ಲಿಕ್ ರೇಟು ಜಾಸ್ತಿ ಆಗುತ್ತೆ, ವ್ಯೂವರ್ಸ್ ಜಾಸ್ತಿ ಆಗ್ತಾರೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ, ಆಡ್ ಗಳು ಬರ್ತಾ ಹೋಗುತ್ತೆ, ಚಾನಲ್ ಗ್ರೋ ಆಗುತ್ತೆ ಅಂತಕ್ಕಂಥನ ಹೇಳ್ತಾ ಇದ್ದಾರೆ. ಇನ್ನು ಹೌ ಟು ಕ್ಲೈಮ್ ಅಂಡ್ ಯೂಸ್ ಯುವರ್ ಕ್ರೆಡಿಟ್ಸ್ ಅಂತ ಕೊಟ್ಬಿಡ್ತಾರೆ. 23 ಒಳಗಡೆ ಅಂತ ನನಗೆ ಒಂದು ಮೇಲ್ ಬಂದಿದೆ. ನಿಮ್ಗೆ ಯಾವ ಡೇಟ್ ಬಂದಿದೆ ಅದನ್ನ ನೋಡ್ಕೊಂಡು ಅದ್ರ ಒಳಗಡೆ ನೀವು ಇದನ್ನ ಕ್ಲಿಯರ್ ಮಾಡಬೇಕು.
ಸ್ಟೆಪ್ 1 ಅಲ್ಲಿ ಹೇಳ್ತಾರೆ ಆಕ್ಸೆಸ್ ದ ಪ್ರಮೋಷನ್ ಟ್ಯಾಬ್ ಅಂತ ಹೇಳ್ತಾರೆ. ನೀವು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ಬೇಕಂತೆ, ಅಲ್ಲಿ ಹೋಗ್ಬಿಟ್ಟು ಅಂಡ್ ಸೆಲೆಕ್ಟ್ ಕಂಟೆಂಟ್ ಫ್ರಮ್ ದ ಲೆಫ್ಟ್ ಮೆನು, click the promotion tab at the top of the screen. When you will see notice that your promotional credit are available. ನೀವು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಅಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರಮೋಷನಲ್ ಅಂತ ಒಂದು ಟ್ಯಾಬ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯ ಪೇಜು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಕಂಟೆಂಟ್ ಅಲ್ಲಿ ಇದ್ದೀನಿ, ಮತ್ತೆ ಇಲ್ಲಿ ಪ್ರಮೋಷನ್ ಅಂತ ಕಡೆ ಇದ್ದೀನಿ. ಈ ರೀತಿಯಾಗಿ ಅದು ಕಾಣಿಸ್ಕೊಳ್ಳುತ್ತೆ. ಆ ನಂತರದಲ್ಲಿ ನೀವು ಇಲ್ಲೇ ಗೆಟ್ ಸ್ಟಾರ್ಟೆಡ್ ಮಾಡ್ಬೋದು, ಅಥವಾ ಹೆಚ್ಚು ತಿಳ್ಕೊಬೇಕು ಅಂತ ಹೇಳಿದ್ರೆ ಲರ್ನ್ ಮೋರ್ ಮಾಡ್ಬೋದು. ನಾನು ಇದನ್ನು ಕೂಡ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ, ವಿಡಿಯೋನ ಕೊನೆವರೆಗೆ ನೋಡಿ. ಇನ್ನು ಎರಡನೇ ಸ್ಟೆಪ್ ಅನ್ನ ಹೇಳ್ತಾ ಇದ್ದಾರೆ, ಕ್ರಿಯೇಟ್ ಗೆ ಗೂಗಲ್ ಆಡ್ಸ್ ಅಕೌಂಟ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಗೆಟ್ ಸ್ಟಾರ್ಟೆಡ್ ಗೆ ಹೋಗಿ ಅಂಡ್ ಕ್ರಿಯೇಟ್ ಎ ನ್ಯೂ ಅಕೌಂಟ್ ಟು ಆಟೋಮೆಟಿಕಲಿ ಜನರೇಟ್ ಎ ಗೂಗಲ್ ಆಡ್ಸ್ ಅಕೌಂಟ್. ದಿಸ್ ಆಫರ್ ಇಸ್ ಓನ್ಲಿ ಫಾರ್ ಚಾನಲ್ ದಟ್ ರಿಸೀವ್ಡ್ ದಿಸ್ ಇನ್ವೈಟ್ ಅಂಡ್ ಆರ್ ನ್ಯೂ ಟು ಗೂಗಲ್ ಆಡ್ಸ್. ಇನ್ನು ಎರಡನೇ ಪಾಯಿಂಟ್ ಆಗಿ ನೀವು ಗೂಗಲ್ ಆಡ್ಸೆನ್ಸ್ ಅಲ್ಲಿ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಇದು ನಾವು ಯಾರನ್ನ ಇನ್ವೈಟ್ ಮಾಡಿದವೋ ಅವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಇನ್ನು ಸ್ಟೆಪ್ 3 ನಲ್ಲಿ ಸೆಟಪ್ ಯುವರ್ ಪ್ರಮೋಷನ್ ಅಂಡ್ ಕ್ಲೈಮ್ ಕ್ರೆಡಿಟ್ಸ್ ಅಂತ ಹೇಳ್ತಾರೆ. ನೀವು ಸೆಟಪ್ ಹೋಗಿ ಫಾಲೋ ದ ಪ್ರಾಂಪ್ಟ್ಸ್ ಟು ಸೆಲೆಕ್ಟ್ ಎ ಗೋಲ್, ಪಿಕ್ ಎ ವಿಡಿಯೋ ಅಂಡ್ ಚೂಸ್ ಯುವರ್ ಟಾರ್ಗೆಟ್ ಆಡಿಯನ್ಸ್, ಸೆಟ್ ದ ಬಜೆಟ್ as a credit amount provided in this email, then billing, enter payment information under how to pay, choose either post pay or prepay. ಮೂರನೇದಾಗಿ ಯೂಸ್ ಕ್ರೆಡಿಟ್ಸ್, ರನ್ ಒನ್ ಆರ್ ಮೋರ್ ಪ್ರಮೋಷನ್ಸ್ ವಿತ್ ಯುವರ್ ಕ್ರೆಡಿಟ್ಸ್ ಅಂತ ಹೇಳ್ತಾರೆ. ಇನ್ನು ಮೂರನೇದ್ರಲ್ಲಿ ಈ ಏನು ಸೆಟಪ್ ಇದೆಯೋ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಮುಗಿಸ್ಕೊಂಡು ಈ ಪೇಮೆಂಟ್ ಆಪ್ಷನ್ಸ್ ಏನಿದೆ ಅದನ್ನೆಲ್ಲವನ್ನ ಕ್ಲಿಯರ್ ಮಾಡ್ಕೊಳ್ಳಿ ಎಂಬುದಾಗಿ ಹೇಳ್ತಾರೆ. ಅದನ್ನ ಮತ್ತೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಬನ್ನಿ. ಇಲ್ಲಿ ಈ ಪೇಜ್ ಅಲ್ಲಿ ನೀವು ಗೆಟ್ ಸ್ಟಾರ್ಟೆಡ್ ಮಾಡಿದ್ರೆ ಮತ್ತೊಂದು ಪೇಜ್ ತೆರ್ಕೊಳ್ಳುತ್ತೆ. ಅದು ಹೀಗಿದೆ, ಈ ತರ ಒಂದು ಪೇಜು ತೆರ್ಕೊಳ್ಳುತ್ತೆ. ಮೊದಲನೇದಾಗಿ ಒಂದು ಪೇಜ್ ತೆರ್ಕೊಳ್ಳುತ್ತೆ, ಅದು ಕ್ರಿಯೇಟ್ ಎ ನ್ಯೂ ಅಕೌಂಟ್ ಅಂತ. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣದಲ್ಲಿ ಈ ರೀತಿ ಒಂದು ಪೇಜ್ ಬರುತ್ತೆ. ವಿಚ್ ಅಕೌಂಟ್ ಡು ಯು ವಾಂಟ್ ಟು ಯೂಸ್ ಅಂತ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಹಲವಾರು ಸ್ಟೆಪ್ಸ್ ಗಳಿದೆ ನೋಡಿ, ಅಕೌಂಟು, ಗೋಲು, ವಿಡಿಯೋ, ಟಾರ್ಗೆಟಿಂಗು, ಬಜೆಟ್, ಬಿಲ್ಲಿಂಗ್ ಅಂತ. ಇಷ್ಟು ಕೂಡ ಕಂಪ್ಲೀಟ್ ಮಾಡಬೇಕು. ಈ ಸ್ಟೆಪ್ಸ್ ಗಳು ಕಂಪ್ಲೀಟ್ ಆದ್ಮೇಲೆ ಮಾತ್ರ ನಿಮಗೆ ಆ ಪ್ರಮೋಷನಲ್ ಕ್ರೆಡಿಟ್ಸ್ ನಿಮಗೆ ಆಡ್ ಆಗಿರುತ್ತೆ. ಆ ನಂತರದಲ್ಲಿ ನಿಮ್ಮ ವಿಡಿಯೋಗಳು ಪ್ರಮೋಟ್ ಆಗ್ತಾ ಇರ್ತವೆ. ಇಲ್ಲಿ ಎರಡು ಗೂಗಲ್ ಅಕೌಂಟ್ ಅನ್ನ ತೋರಿಸುತ್ತೆ, ಆಲ್ರೆಡಿ ಇರುವ ಅಕೌಂಟ್ ಮತ್ತೆ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ. ಅವ್ರು ಆಲ್ರೆಡಿ ಹೇಳಿದ್ದಾರೆ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ. ನೀವು ಕ್ರಿಯೇಟ್ ನ್ಯೂ ಅಕೌಂಟ್ ಅನ್ನ ಮಾಡ್ಕೊಳ್ಳಿ. ಆ ನಂತರದಲ್ಲಿ ಗೋಲ್ ಅನ್ನ ಸೆಟ್ ಮಾಡಬೇಕಾಗುತ್ತೆ. ಆ ನಂತರದಲ್ಲಿ ಒಂದು ವಿಡಿಯೋನ ಸೆಟ್ ಮಾಡಬೇಕಾಗುತ್ತೆ. ನೀವು ಒಂದು ವಿಡಿಯೋನ ಸೆಟ್ ಮಾಡಿದ್ರೆ ನೆಕ್ಸ್ಟ್ ಹಲವಾರು ವಿಡಿಯೋಗಳನ್ನ ಅದು ಸೆಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಟಾರ್ಗೆಟ್, ಎಷ್ಟು ದಿನ ಏನು ಆ ಟಾರ್ಗೆಟ್ ಅನ್ನ ನೀವು ಸೆಟ್ ಮಾಡಬೇಕಾಗುತ್ತೆ. ಎಷ್ಟು ದಿನ ಈ ಒಂದು ಪ್ರಮೋಷನಲ್ ಒಂದು ಆಡ್ ಗಳು ನಡೀತಾ ಇರಬೇಕು, ಅದನ್ನು ಕೂಡ ಸೆಟ್ ಮಾಡಬೇಕಾಗುತ್ತೆ. ಬಜೆಟ್ ಅನ್ನ ಸೆಟ್ ಮಾಡ್ಬೇಕಾಗುತ್ತೆ, ಎಷ್ಟು ನಿಮ್ಮ ಬಜೆಟ್ ಎಷ್ಟು ಅಂತಕ್ಕಂಥದ್ದನ್ನ ನೀವು ಸೆಟ್ ಮಾಡಬೇಕಾಗುತ್ತೆ. ಆ ನಂತರದಲ್ಲಿ ಕೊನೆದಾಗಿ ಬಿಲ್ಲಿಂಗ್ ನ ಸೆಟ್ ಮಾಡಬೇಕಾಗತ್ತೆ. ಇಷ್ಟು ಸೆಟ್ ಮಾಡಿದ್ರೆ ಕೊನೆಯಲ್ಲಿ ನಿಮಗೆ ಆಡ್ಸ್ ಗಳು ರನ್ ಆಗ್ತಾ ಇರ್ತವೆ, ನಿಮ್ಮ ಏನು ವಿಡಿಯೋಗಳಿದಾವೋ ಅದ್ರ ಜೊತೆನಲ್ಲಿ. ಹಾಗಾದ್ರೆ ಈ ಎಲ್ಲವನ್ನ ನಾನು ಮುಗಿಸ್ಕೊಳ್ತೀನಿ, ನನಗೆ 27,500 ಸಿಗುತ್ತೆ ಅನ್ನುವ ಮುನ್ನ ನೀವು ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ಮೊದಲನೇದಾಗಿ ನೋಡಬೇಕು. ಅದ್ ನೋಡ್ದೇನೆ ಮುಂದಕ್ಕೆ ಹೋದ್ರೆ ಚಾನಲ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಮೊದಲು ಅದನ್ನ ತಿಳ್ಕೊಳ್ಳಿ. ಅಲ್ಲಿಗೆ ಹೋಗೋಣ ಬನ್ನಿ. ಈ ಪೇಜ್ ಅಲ್ಲಿ ನೀವು ಲರ್ನ್ ಮೋರ್ ಮಾಡಿದ್ರೆ ನಿಮ್ಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಪೇಜ್ ಓಪನ್ ಆಗುತ್ತೆ. ಅದು ಹೀಗಿದೆ, ನೋಡೋಣ ಬನ್ನಿ. ಈ ಗೂಗಲ್ ಆಡ್ಸ್ ನ ಈ ಒಂದು ಪೇಜ್ಗೆ ಬಂದಿದ್ದೀನಿ. ಇದು ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಮೊದಲನೇದಾಗಿ ಆಫರ್ ಅವೈಲಬಲ್ ಓನ್ಲಿ ವೈಲ್ ಸಪ್ಲೈಸ್ ಲಾಸ್ಟ್ ಅಂತ ಹೇಳಿದೆ. ನಾವು ಯಾರಿಗೆಲ್ಲ ಕಳ್ಸಿದೀವಿ ಅವ್ರಿಗೆ ಮಾತ್ರ ಆಫರ್ ಅಂತ ಹೇಳುತ್ತೆ. ಎರಡದು ಆಫರ್ ಅವೈಲ್ ಓನ್ಲಿ ಟು ಅಡ್ವರ್ಟೈಸ್ which are new to Google Ads with a billing address in India. One promotion offer per advertise ಅಂತ ಹೇಳ್ತಾರೆ. ಅಂದ್ರೆ ಇಂಡಿಯಾದ ಏನು ಬಿಲ್ಲಿಂಗ್ ನಲ್ಲಿ ಇದೆಯೋ ಅದರ ಆಧಾರದ ಮೇಲೆ ನಾವು ಪ್ರಮೋಷನ್ ನ ಮಾಡ್ತಾ ಇದೀವಿ ನಿಮ್ಮ ವಿಡಿಯೋಗಳನ್ನ ಅಂತ ಹೇಳ್ತಾ ಇದ್ದಾರೆ. To activate this offer, click on the button or link associated with this offer. For it to be automatically applies to your first Google Ads account, the promotional offer must be applied to your first Google
Ads account within 14 days of your first ad impression being served. ಇಲ್ಲಿ ಹೇಳ್ತಾರೆ ನಿಮ್ಮ ಗೂಗಲ್ ಅಕೌಂಟು ಏನು ಆಡ್ ಆಗಿದೆಯೋ ಅದರ ಮೂಲಕ 14 ಡೇಸ್ ಒಳಗಡೆ ನಿಮ್ಮ ಎಲ್ಲಾ ಒಂದು ಪ್ರಮೋಷನಲ್ಸ್ ಕೂಡ ಅಪ್ಲೈ ಆಗುತ್ತೆ ಅಂತಕ್ಕಂತಾನೆ ಹೇಳ್ತಾರೆ. ಇನ್ನು ನಾಲ್ಕನೇದಾಗಿ ದ ಪ್ರಮೋಷನಲ್ ಆಫರ್ ವಿಲ್ ಓನ್ಲಿ ಬಿ ಅಪ್ಲೈಡ್ ಟು ಯುವರ್ ಅಕೌಂಟ್ if a payment profile and a valid payment methods is added during the initial sign up process ಅಂತ ಹೇಳ್ತಾರೆ. ಈ ಒಂದು ಆಫರ್ ಆಡ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಮೋಷನಲ್ ಆಫರ್ಸ್ ಏನ್ ಬಂದಿದೆಯೋ ಅದನ್ನ ನೀವು ನೀಟಾಗಿ ಮುಗಿಸ್ಕೋಬೇಕು, ಆ ನಂತರದಲ್ಲಿ ಇದು ಆಡ್ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಇನ್ನು ಐದನೇದಾಗಿ ಟು ಅರ್ನ್ ದ ಗೂಗಲ್ ಆಡ್ ಕ್ರೆಡಿಟ್ಸ್ ಆಫ್ಟರ್ ದ ಪ್ರಮೋಷನಲ್ ಆಫರ್ ಇಸ್ ಅಪ್ಲೈಡ್ ಟು ಯುವರ್ ಗೂಗಲ್ ಆಡ್ ಅಕೌಂಟ್ your advertising campaigns must accrue cost of at least 20,000. ಇಲ್ಲಿ ಮಾರ್ಕ್ ಮಾಡಿ, at least 20,000 excluding any taxes or applicable fees ಅಂತ ಹೇಳ್ತಾರೆ. Within 60 days making a payment 20,000 is not sufficient. The tracking of advertising cost towards 20,000 begins after the promotion offers is applied ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಈ ಪ್ರಮೋಷನ್ ಅನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಬೇಸಿಕ್ ಆಗಿ 20,000 ಅನ್ನ ನೀವು ಬಿಲ್ಲಿಂಗ್ ಮಾಡಿ ಇಟ್ಕೋಬೇಕು. ಈ 20,000 ಬಿಲ್ಲಿಂಗ್ ನ ನೀವು ಆಡ್ಸೆನ್ಸ್ ಅಕೌಂಟ್ ಒಳಗಡೆ ನೀವು ಮಾಡಿ ಮೊದಲನೇದಾಗಿ ಇಡಬೇಕು. ಅಂದ್ರೆ ನಿಮ್ಮ ಕಡೆಯಿಂದ 20,000 ಮೊದಲನೇದಾಗಿ ನೀವು ಪೇಮೆಂಟ್ ಮಾಡ್ತೀವಿ ಅಂತ ಅಕ್ಸೆಪ್ಟ್ ಮಾಡಿ ಇಟ್ಕೊಂಡ್ರೆ ಆ ನಂತರದನ್ನ ನಾವು ನಿಮ್ಮ ವಿಡಿಯೋಗಳನ್ನ ಪ್ರಮೋಷನ್ ಮಾಡ್ತಾ ಇರ್ತೀವಿ, ಅದರಿಂದ ನಿಮ್ಗೆ ಅಮೌಂಟ್ ಬರ್ತಾ ಇರತ್ತೆ. ಆ ದಿವಸದಿಂದಾಗಿ ನಿಮ್ಮ ಕಡೆಯಿಂದ 20,000 ಬಿಲ್ಲಿಂಗು ನಮ್ಗೆ ಮೊದಲನೇದಾಗ ಆಗ್ಬೇಕು. ನೀವು ಈ ಅಕೌಂಟ್ ನ ಆಡ್ ಮಾಡಿದ್ಮೇಲೆ ವಿತಿನ್ 60 ಡೇಸ್ ಒಳಗಡೆ ನಾವು ಆಕ್ಟಿವೇಟ್ ಮಾಡ್ಕೊಳ್ತೀವಿ ಇದನ್ನ ಎಂಬುದಾಗಿ ಹೇಳ್ತಾರೆ. ಒಂದ್ ವೇಳೆ 20,000 ಇದಕ್ಕೆ ಸಫಿಸಿಯೆಂಟ್ ಆಗ್ತಾ ಇಲ್ಲ, ನಾವೇನು ಪ್ರಮೋಷನ್ ಮಾಡ್ತಾ ಇದೀವಿ ಅದಕ್ಕೆ ಅಂತ ಹೇಳಿದ್ರೆ ಮುಂದೆ ಅದಕ್ಕೆ ಬೇಕಾದಂತ ಅಪ್ಲೈ ಚಾರ್ಜಸ್ ಅನ್ನು ಕೂಡ ನಾವು ಅಪ್ಲೈ ಮಾಡ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನು 6th one ಸ್ಟೆಪ್ 5 is completed provided all eligibility checks are met. The credit will typically be applied within 35 days to be billing summary of your Google Ads account ಅಂತ ಹೇಳ್ತಾರೆ. ಅಂದ್ರೆ ನೀವೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ 35 ದಿನಗಳ ಒಳಗಡೆ ಈ ಬಿಲ್ಲಿಂಗ್ ಎಲ್ಲ ನಾವು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಅಲ್ಲಿ ಮುಗಿಸ್ಕೊಳ್ತೀವಿ ಅಂತ ಹೇಳ್ತಾರೆ. ಇನ್ನು ದ ಕ್ರೆಡಿಟ್ ಎಕ್ಸ್ಪೈರ್ 60 days ಆಫ್ಟರ್ ಇಟ್ ಈಸ್ ಅಪ್ಲೈಡ್ ಟು ಯುವರ್ ಅಕೌಂಟ್ ಅಂತ ಹೇಳ್ತಾರೆ. ನಿಮ್ಮ ಕ್ರೆಡಿಟ್ಸ್ 60 ದಿನದ ಒಳಗಡೆ ಮುಗಿಯುತ್ತೆ, ಅಲ್ಲಿವರೆಗೂ ಮಾತ್ರ ನಾವು ಪ್ರಮೋಷನ್ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಎಂಟನೇದಾಗಿ ಕ್ರೆಡಿಟ್ ಅಪ್ಲೈಸ್ ಟು ಫ್ಯೂಚರ್ ಅಡ್ವರ್ಟೈಸಿಂಗ್ ಕಾಸ್ಟ್ ಓನ್ಲಿ. ಕ್ರೆಡಿಟ್ಸ್ ಕೆನಾಟ್ ಬಿ ಅಪ್ಲೈಡ್ ಟು ಕಾಸ್ಟ್ ಅಕ್ಯೂರ್ಡ್ ಬಿಫೋರ್ ದ ಪ್ರಮೋಷನಲ್ ಆಫರ್ ವಾಸ್ ಅಪ್ಲೈಡ್ ಟು ಯುವರ್ ಗೂಗಲ್ ಆಡ್ಸ್ ಅಕೌಂಟ್ ಅಂತ ಹೇಳ್ತಾರೆ. ಈ ಕ್ರೆಡಿಟ್ಸ್ ನಿಮಗೆ ಸಿಗುತ್ತೆ, ಆದ್ರೆ ನಾವು ಈ ಒಂದು ಏನು ಪೇಮೆಂಟ್ ಅನ್ನ ಕೇಳಿದೀವೋ ಇದನ್ನ ಮೊದಲನೇದಾಗಿ ನಾವು ತಗೋಬಿಡಲ್ಲ. ಈ ಗೂಗಲ್ ಆಡ್ಸ್ ಅಲ್ಲಿ ಏನ್ ಅಕೌಂಟ್ ಅಲ್ಲಿ ನೀವು ಇದನ್ನ ಬಿಲ್ ಮಾಡಿಟ್ಟಿದ್ದೀರೋ ಪ್ರಮೋಷನಲ್ ಆದ್ಮೇಲೆ ನಾವು ತಗೊಳ್ತೀವಿ, ಮೊದಲನೇದಾಗಿ ತೆಗೆದುಕೊಳ್ಳಲ್ಲ ಎಂಬುದಾಗಿ ಹೇಳ್ತಾ ಇದೆ. ಇನ್ನು 9ನೇದಾಗು ಯು ವುಂಟ್ ರಿಸೀವ್ ಎ ನೋಟಿಫಿಕೇಶನ್ ಒನ್ಸ್ ಕ್ರೆಡಿಟ್ ಇನ್ ಯುವರ್ ಗೂಗಲ್ ಆಡ್ ಅಕೌಂಟ್ is issued up and any additional advertising cost will be charged to your from of payment. If you don't want to continue advertising, you can pause or delete your campaigns at any time ಅಂತ ಹೇಳ್ತಾರೆ. ನಂತರದಲ್ಲಿ ನೀವೇನೋ ಅಡಿಷನಲ್ ಕಾಸ್ಟ್ ಅದಕ್ಕಾಗುತ್ತೆ ಅಂದ್ರೆ ನಿಮ್ಗೆ ಯಾವ್ದೇ ನೋಟಿಫಿಕೇಶನ್ ನಾವು ಮಾಡೋದಿಲ್ಲ, ಅದು ಅಪ್ಲೈ ಆಗ್ತಾ ಹೋಗುತ್ತೆ. ಒಂದ್ ವೇಳೆ ಈ ಅಡ್ವರ್ಟೈಸ್ ಅಥವಾ ಪ್ರಮೋಷನಲ್ಸ್ ನೀವು ಬೇಡ ಅಂತ ಹೇಳಿದ್ರೆ ನೀವು ಪಾಸ್ ಮಾಡ್ಬೋದು ಅಥವಾ ಈ ಕ್ಯಾಂಪೈನ್ ಡಿಲೀಟ್ ಮಾಡ್ಬೋದು ಯಾವುದೇ ಟೈಮ್ ಅಲ್ಲಿ ಎಂಬುದಾಗಿ ಹೇಳ್ತಾರೆ. ಇನ್ನು 10ನೇದಾಗಿ ಯುವರ್ ಅಕೌಂಟ್ ಮಸ್ಟ್ ಬಿ ಸಕ್ಸಸ್ಫುಲ್ಲಿ ಬಿಲ್ಡ್ ಬೈ ಗೂಗಲ್ ಆಡ್ಸ್ ಅಂಡ್ ರಿಮೈನ್ ಇನ್ ಗುಡ್ ಸ್ಟ್ಯಾಂಡಿಂಗ್ ಇನ್ ಆರ್ಡರ್ ಟು ರಿಮೈನ್ ಎಲಿಜಿಬಲ್ ಟು ಯೂಸ್ ದ ಕ್ರೆಡಿಟ್ ಅಂತ ಹೇಳ್ತಾರೆ. ನೀವು ಈ ಕ್ರೆಡಿಟ್ ನ ಬಳಸಬೇಕು ಅಂತ ಹೇಳಿದ್ರೆ ಏನ್ ನಿಮ್ಮ ಅಕೌಂಟ್ ಇದೆಯೋ ಸಕ್ಸಸ್ಫುಲ್ಲಿ ಬಿಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಇನ್ನು 11ನೇದಾಗಿ ಗೂಗಲ್ ಆಡ್ಸ್ ರಿಸರ್ವ್ the right to remove the promotional offer from your account if a payment fails. An offer was mistakenly applied, you breach these terms or your account otherwise fall out of good standing. In such cases, if the promotional credit has already been gained, Google Ads reserve the right to nullify that credit ಅಂತ ಹೇಳ್ತಾರೆ. ಇಲ್ಲಿ 11ನೇದಾಗಿ ಹೇಳ್ತಾರೆ,
ಗೂಗಲ್ ಆಡ್ಸ್ ಒಂದು ರೈಟ್ಸ್ ನ ಹೊಂದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ನೀವು ಏನು ಈ ಅಕೌಂಟ್ ಅನ್ನ ಅಕ್ಸೆಪ್ಟ್ ಮಾಡ್ತೀರಿ ಅಥವಾ ಬಿಡ್ತೀರಿ, ಆ ಸಂದರ್ಭದಲ್ಲಿ ಅದು ಡಿಸೈಡ್ ಮಾಡತ್ತೆ ರಿಮೂವ್ ಮಾಡ್ಬೇಕಾ ಇವ್ರನ್ನ ಬೇಡವಾ ಅಂತ ಹೇಳಿ. ಒಂದ್ ವೇಳೆ ನೀವು ಮಿಸ್ಟೇಕ್ ಅಲ್ಲಿ ಕೂಡ ಮಾಡಿದ್ರೆ ಅಥವಾ ಬೇರೆ ಬೇರೆ ಕಾರಣಗಳಿಂದ ಮಾಡಿದ್ರು ಕೂಡ ಅದಕ್ಕೇನಾದ್ರೂ ಈ ತರ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಬೇಕಾದ್ರೆ ರಿಮೂವ್ ಮಾಡಬಹುದು, ನಿಮ್ಗೆ ಯಾವುದೇ ಆದಂತ ಒಂದು ಇನ್ಫಾರ್ಮೇಶನ್ ಸಹ ಅದು ಕೊಡದೇನೆ. ಒಂದ್ ವೇಳೆ ಎಲ್ಲವನ್ನೂ ಅಕ್ಸೆಪ್ಟ್ ಮಾಡಿದಿರಿ ಅಂತ ಹೇಳಿದ್ರೆ, ನೀವು ನೀಟಾಗಿ ಮಾಡಿದಿರಿ ಅಂತ ಹೇಳಿದ್ರೆ ಅದು ಈ ಒಂದು ಕ್ರೆಡಿಟ್ಸ್ ಅನ್ನ ಕೊಡ್ಲಿಕ್ಕೆ ರೆಡಿ ಇರುತ್ತೆ. ನಿಮ್ಮ ಕಡೆಯಿಂದ ಕೂಡ ಏನು ಬಿಲ್ಲಿಂಗ್ ಆಗಿರುತ್ತೋ ಅದನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ರೆಡಿ ಇರುತ್ತೆ. ಇನ್ನು 12ನೇದಾಗಿ ಫುಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ನೀವು ಈ ಒಂದು ಸೈಟ್ಗೆ ಹೋಗಿ ನೀವು ನೋಡ್ಬೋದು ಅಂತ ಹೇಳ್ತಾರೆ. ಪ್ರತ್ಯಕ್ಷಕರೇ, ಈ ಒಂದು ಆಫರ್ನ ನೀವೇನಾದ್ರೂ ಅಕ್ಸೆಪ್ಟ್ ಮಾಡುವ ಮೊದಲು ಈ ವಿಡಿಯೋ ಎಲ್ಲ ನೀಟಾಗಿ ನೋಡಿ ತಿಳ್ಕೊಂಡು ಓದ್ಕೊಂಡು ನೀವೊಂದ್ಸಾರಿ ಆ ನಂತರದಲ್ಲಿ ಆಫರ್ನ ಕ್ಲಿಕ್ ಮಾಡಿ. ಯಾಕಂತ ಹೇಳಿದ್ರೆ ಫುಲ್ ಕಂಡೀಷನ್ಸ್ ಇದೆ. ನೀವು 20,000 ಬಿಲ್ಲಿಂಗ್ ಮಾಡಿ ಇಡಬೇಕು. ಕೆಲವು ಜನ ಹೇಳ್ತಾರೆ ಇಲ್ಲ ಬಿಲ್ಲಿಂಗ್ ಅಲ್ಲಿ ಅದು ಒಂದು ₹2 ಮಾತ್ರ ತಗೊಳ್ತಾ ಇದೆ, ಈಗೇನು ತಗೊಳ್ಳಲ್ಲ ಅಂತ. ಹೌದು, ಬೇಸಿಕಲಿ ಅವ್ರು ಅಷ್ಟೇ ತಗೊಳ್ತಾ ಇರೋದು. ಅವ್ರು ಹೇಳ್ತಾ ಇದ್ದಾರೆ ಬಿಲ್ಲಿಂಗ್ ಮಾಡಿ ಇಟ್ಟಿರ್ತೀವಿ, ಮುಂದೆ ನಾವು ಈ ಪ್ರಮೋಷನ್ ಮಾಡುವಾಗ ಆಡ್ಗಳು ರನ್ ಆಗುವಾಗ ಬಂದಂತ ಏನು ಅಕೌಂಟ್ ಅಲ್ಲಿ ಅಮೌಂಟ್ ಇರುತ್ತೋ ಅದರಲ್ಲಿ ನಾವು ಇದನ್ನ ರಿಸೀವ್ ಮಾಡ್ತೀವಿ. ನಿಮ್ಮ ಅಕೌಂಟ್ ಅಂದ್ರೆ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಅಲ್ಲಿ ಏನು ಹಣ ಬರುತ್ತೋ ಅದನ್ನ ನಾವು ಮುಂದೆ ರಿಸೀವ್ ಮಾಡ್ತೀವಿ, ಈಗಲೇ ನಾವು ತಗೊಳ್ಳೋದಿಲ್ಲ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ. ಆ ದಿಸೆಯಿಂದಾಗಿ ನೀವು ಇದಕ್ಕೊಂದಷ್ಟು ದುಡ್ಡನ್ನ ಕಟ್ಟಬೇಕಾಗಿದೆ, ಆ ನಂತರದಲ್ಲಿ ಪ್ರಮೋಷನ್ ಮಾಡ್ಕೋಬೇಕಾಗಿದೆ. ಅದಕ್ಕಾಗಿ ಇದನ್ನ ಅಕ್ಸೆಪ್ಟ್ ಮಾಡುವ ಮೊದಲು ನಿಮ್ಗೆ ಪ್ರಮೋಷನ್ ಬೇಕಾ, ನೀವು ದುಡ್ಡು ಕಟ್ಟಿ ಮಾಡಿಸ್ಕೊಳ್ತೀರಾ ಅಥವಾ ಇಲ್ವಾ, ಇದನ್ನ ಡಿಸೈಡ್ ಮಾಡಿಕೊಂಡು ಮಾಡಿ. ಇಲ್ಲ ಅಂತ ಹೇಳಿದ್ರೆ ಆಡ್ ರನ್ ಆಗ್ತಾ ಇರತ್ತೆ, ನಿಮ್ಗೆ ತೊಂದರೆ ಇಲ್ಲ, ಅಮೌಂಟ್ ಬರ್ತಾ ಇರತ್ತೆ. ಅಥವಾ ಹೊಸ ಯೂಟ್ಯೂಬರ್ಗಳಿಗೆ ಈ ಮೇಲ್ ಏನಾದ್ರು ಬಂದಿದ್ರೆ ನಿಮ್ಗೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಇದನ್ನ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಹತ್ರ ಅಕೌಂಟ್ ಅಲ್ಲಿ ದುಡ್ಡು ಇರಲ್ಲ. ನೀವು ಒಂದು ವೇಳೆ ಇದನ್ನ ಕ್ಲಿಕ್ ಮಾಡಿ ಇಟ್ಕೊಂಡಿದ್ರೆ ಮುಂದೆ ಈ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಾಗ ಅವರು ಅದನ್ನ ತಗೋಬಹುದು. ಆತಿಸಿಂದಾಗಿ ಯೋಚನೆ ಮಾಡಿ ಈ ಪ್ರಮೋಷನ್ ನ ಸೆಲೆಕ್ಟ್ ಮಾಡಿ ಅಂತಕ್ಕಂಥದ್ದು ನನ್ನ ಸಜೆಷನ್. ಪ್ರತ್ಯಕ್ಷಕರೇ, ಇಷ್ಟು ಮಾಹಿತಿಯಾಗಿತ್ತು. ನಿಮ್ಗೆ ಈ ಮೇಲ್ ಬಂದಿದೆಯಾ ಅಥವಾ ನೋಟಿಫಿಕೇಶನ್ ಬಂದಿದೆಯಾ ಒಂದು ಕಾಮೆಂಟ್ ಮಾಡಿ. ಜೊತೆಗೆ ಬಂದಿದ್ರೆ ನೀವು ಆಲ್ರೆಡಿ ಅಕ್ಸೆಪ್ಟ್ ಮಾಡಿದ್ದೀರಾ, ಅಕ್ಸೆಪ್ಟ್ ಮಾಡ್ಲಿಲ್ವಾ ಅದನ್ನು ಕೂಡ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಈ ಮೇಲ್ ಬಂದಿಲ್ವೋ, ಏನ್ ಅನ್ನಿಸ್ತು, ಇದು ಬೇಕು ಅನ್ಸುತ್ತಾ ಬೇಡ ಅಂತ ಅನ್ಸುತ್ತಾ, ಕಾಮೆಂಟ್ ಅನ್ನ ನೀವು ಕೂಡ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಎಷ್ಟು ಯೂಟ್ಯೂಬರ್ಗೆ ಈ ಮಾಹಿತಿ ತಲುಪಲೇಬೇಕಾಗತ್ತೆ, ಆ ದಿಸೆಯಾಗಿ ಬೇಗ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೊಂದು ಇದೇ ರೀತಿಯಾದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಆಲ್, ಲವ್ ಯು ಆಲ್.